ಎಲ್ಲರಿಗೂ ನಾನಿಲ್ಲಿ ಪನ್ನೀರ್ ಮೆಂತ್ಯ ಕಡುಬು ಮತ್ತು ಸ್ವೀಟ್ ಕಡುಬು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಇಂಡಿಯನ್ ಪಾಸ್ತಾ ಅಂತಲೇ ಹೇಳ್ಬೋದು, ಅಷ್ಟು ಹಂಗೆ ಇರುತ್ತೆ ಸೇಮು. ಚಪಾತಿ ಹಿಟ್ಟಿಂದ ಮಾಡೋದಿದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಬೆಳ್ಳುಳ್ಳಿ ತೊಗೊಂಬಿಡಿ. ನಾನು ಜವಾರಿ ಬೆಳ್ಳುಳ್ಳಿ ತೊಗೊಳೋದ್ರಿಂದ ಸಿಪ್ಪೆ ಬಿಡಿಸ್ತಾ ಇಲ್ಲ. ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಕ್ರಷ್ ಮಾಡ್ಕೊಳ್ಳಿ. ಒಂದು ಕಟ್ ಫ್ರೆಶ್ ಮೆಂತ್ಯ ಸೊಪ್ಪು ತೊಗೊಳ್ಳಿ, ವಾಶ್ ಮಾಡಿ ಒಣಗಿಸ್ಕೊಂಡಿರೋದಿದು. ನೆಕ್ಸ್ಟ್ ಒಂದು ಆನಿಯನ್ನು, ಒಂದು ಬೌಲ್ ಪನ್ನೀರು, ಚಿಲ್ಲಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ನೀವೇನೇನು ಹಾಕ್ಕೋತೀರೋ ಅಷ್ಟು. ಬಟ್ ಬೆಳ್ಳುಳ್ಳಿನ ಜಾಸ್ತಿ ತೊಗೋಬೇಕು, ಜವಾರಿ ಆದರೆ ಬೆಸ್ಟ್. ಮೊದಲು ಒಂದು ಬೌಲ್ಗೆ ನೀರು ಈ ಥರ ಹಾಕ್ಕೊಂಬಿಡಿ. ತುಪ್ಪ ಹಾಕಿ ಕುದಿಯೋಕೆ ಇಟ್ಬಿಡಿ ಅದನ್ನು. ನೆಕ್ಸ್ಟು ಇಲ್ಲಿ ನೋಡಿ, ಕೊಬ್ಬರಿ ಎಣ್ಣೆ ಹಾಕಿ ಎಲ್ಲ ಒಗ್ಗರಣೆ ಐಟಮ್ಸ್ ಹಾಕ್ಕೊಳ್ಳಿ. ಸಾಸಿವೆ, ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಅದೇ ಇದಕ್ಕೆ ಟೇಸ್ಟ್ ಕೊಡೋದು. ಈ ಕಡುಬು ಮಾತ್ರ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ, ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ಸಹ ತಿನ್ಬೋದು. ಬಾಕ್ಸಿಗೆಲ್ಲ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮೆಣಸಿನ್ಕಾಯಿ ಹಾಕಿ, ಆನಿಯನ್ ಹಾಕಿ ಬಾಡಿಸ್ಬಿಡಿ. ಮನೆ ಮಂದಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಮತ್ತು ಒಂದು ಸ್ವೀಟು, ಒಂದು ಖಾರ, ಎಟ್ ಎ ಟೈಮ್ 2. ಯಾರಾದರೂ ಬಂದರೂ ಕೊಡೋಕ್ಕೂ ಚೆನ್ನಾಗಿರುತ್ತೆ ಇದು. ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲೆಲ್ಲ. ಸೊಪ್ಪು ಹಾಕತನ ಉಪ್ಪು ಹಾಕಬೇಡಿ, ನೀರು ಬಿಟ್ಬಿಡುತ್ತೆ. ಮೆಂತ್ಯ ಸೊಪ್ಪು ಒಣಗಿರಬೇಕು, ಅದೇ, ಮತ್ತು ಇಲ್ಲಾಂದರೆ ವಿಷ ಆಗುತ್ತೆ ಅದು. ಸೊ ಅದೇ ಮೇನ್ ತಿಳ್ಕೊಳ್ಳಿ. ಫಸ್ಟು ನೆನೆಸಿ ಒಣಗಿಸಿ ಕಟ್ ಮಾಡಿ ಇಟ್ಕೊಂಬಿಡಿ. ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಬಾಡಿಸಿದ ಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿ. ಚಪಾತಿ ಹಿಟ್ಟಿಗೆ ಹಾಕಿರ್ತೀರಲ್ವ ನೋಡಿ, ಅದು ಬಾಯ್ಲ್ ಆಗ್ತಾ ಇರಬೇಕು ನೀರು. ಇದು ಇಲ್ಲಿ ಪಲ್ಯ ರೆಡಿ ಆಯಿತು. ಖಾರ ಕಡುಬಿಗೆ ಇದು. ಎಷ್ಟಾದರೂ ಹಾಕ್ಕೊಳ್ಳಿ ಮೆಂತ್ಯ ಕಡುಬು. ನಾನು ಇಲ್ಲಿ ಇಬ್ಬರಿಗೆ ಆಗುವಷ್ಟು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ಲಿ ಬಾಡಬೇಕು ಸೊಪ್ಪು ಮಾತ್ರ. ಬಾಡಿಂದ ಪನ್ನೀರ್ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪನೇ ಸಾಕು. ಜಾಸ್ತಿ ಹಾಕಿದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಉಪ್ಪು ಹಾಕಿ, ಮಸಾಲ ಮನೆಯಲ್ಲೇ ಮಾಡಿರೋ ಮಸಾಲ ಇದು, ಸ್ವಲ್ಪ ಹಾಕಿ. ಪನ್ನೀರ್ ನೋಡಿ ಎಲ್ಲ ಈ ಥರ ಆಗಬೇಕು, ಇಲ್ಲಾಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಾನು ಫ್ರೈಡ್ ಎಳ್ಳು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಹಸಿದು ಹಾಕಿದರೆ ಮೊದಲೇ ಹಾಕ್ಕೊಳ್ಳಿ ಒಗ್ಗರಣೆಗೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಕರಿದೇ ಹಾಕ್ಕೊಳ್ಳಿ, ಬಿಳಿದಕ್ಕಿಂತ ಟೇಸ್ಟ್ ಕರಿ ಎಳ್ಳು ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟು ತೊಗೊಳ್ಳಿ, ಸ್ವಲ್ಪ ದೊಡ್ಡ ಉಳ್ಳೆ ತೊಗೊಳ್ಳಿ. ದಪ್ಪವಾಗಿ ಲಟ್ಸ್ಕೋಬೇಕು ಇದನ್ನು, ಇಲ್ಲಾಂದರೆ ಕಟ್ಟಾಗಿಬಿಡುತ್ತೆ, ನೀರಲ್ಲಿ ಕುದಿಸ್ಬೇಕಲ್ಲ. ಈ ಥರ ಚಪಾತಿ ಮಾಡಿಕೊಂಡು ಕಟ್ ಮಾಡಿಕೊಂಡು ನೀರಲ್ಲಿ ಕುದಿಸಿ ತಕ್ಕೋಬೇಕು ಇದನ್ನು. ನೋಡಿ, ಕಟ್ಟಿಂಗಿಗೆ ಚಾಕು ಅಥವಾ ಪಿಜ್ಜಾ ಕಟ್ರಿ ಈ ಥರ ಟೂಲ್ ಸಿಗುತ್ತೆ ಮಾರ್ಕೆಟಲ್ಲಿ, ತೊಗೊಳ್ಳಿ. ಈಸಿ ಆಗಿಬಿಡುತ್ತೆ ನಿಮಗೆ ಕಟ್ಟಿಂಗ್, ಬೇಗನೂ ಆಗುತ್ತೆ. ನೋಡಿ, ಒಂದೊಂದೇ ತೊಗೊಂಡು ನೀರು ಕುದಿಯೋಕೆ ಇಟ್ಟಿರ್ತೀರಲ್ವ ಮುಂಚೆ, ಅದಕ್ಕೆ ಹಾಕ್ಬೇಕು ಇದನ್ನು. ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ನೀರು ನೋಡಿ ಕುದೀತಾ ಇದೆ. 5 ನಿಮಿಷದಲ್ಲೇ ಇದು ಕುದ್ಬಿಡುತ್ತೆ ಬೇಗ. ಆಯ್ತು, ಇದು ರೆಡಿ ಆದಮೇಲೆ ಪಲ್ಯ ಮಾಡಿಟ್ಕೊಂಡಿರ್ತೀರಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟನ್ನು. ಖಾರ ಕಡುಬು ಒಂದು ಸರಿ ಮಿಕ್ಸ್ ಮಾಡಿ ಲೆಮನ್ ಹಿಂಡ್ಕೊಂಬಿಡಿ, ರೆಡಿ ಆಗುತ್ತೆ. ನೋಡಿ ಫೈನಲ್ ಇದು. ಇನ್ನೊಂದು ಸರಿ ಬಿಸಿ ಮಾಡಿ ತುಪ್ಪ ಹಾಕಿ ಮುಚ್ಚಿಟ್ಬಿಡಿ. ಈಗ ಸ್ವೀಟ್ ಕಡುಬು ಹೇಳ್ಕೊಡ್ತೀನಿ. ಇದು ಫಿಲ್ಟ್ರ್ ಮಾಡ್ಕೊಳ್ಳಿ. ಅದೇ ಕುದಿಸಿರೋ ನೀರನ್ನ ಸ್ವಲ್ಪ ಹಿಟ್ಟು ಏನಾದ್ರು ಇರುತ್ತಲ್ವ ತೆಗಿಯೋಕ್ಕೆ ಅಷ್ಟೇ. ಇಷ್ಟು ಥರ ಫಿಲ್ಟ್ರ್ ಮಾಡಿಕೊಂಡು ವಾಪಸ್ ಆ ನೀರು ಹಾಕಿ ಇದಕ್ಕೇ ಮತ್ತು ಕಡುಬು ಹಾಕಿ ಕುದಿಸಿ ಕಟ್ಟಿಂಗ್ ಮಾಡಿಕೊಂಡು ಎಲ್ಲ ಕುದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಈ ರೀತಿ ನೋಡಿ ಕುದ್ದು ಗೊತ್ತಾಗುತ್ತೆ, ಮೇಲೆ ಬರುತ್ತೆ ಅದು. ಡ್ರೈ ಫ್ರೂಟ್ಸ್ ಹಾಕಿ ನಿಮ್ಗೆ ಇಷ್ಟ ಇದ್ದರೆ ಯಾವಾದರೂ ಹಾಕ್ಕೋಬೋದು. ಲಾಸ್ಟಿಗೆ ಏಲಕ್ಕಿ ಹಾಕಿ ಸ್ವಲ್ಪ ಶುಂಠಿ ಪುಡಿ ಹಾಕಿ ಒಣ ಕೊಬ್ಬರಿ ಹಾಕಿಬಿಟ್ರೆ ಮುಗೀತು, ರೆಡಿ ಸ್ವೀಟ್ ಇದು. ಅದೇ ನೀರಿಂದನೇ, ಅದೇ ಕಡುಬಿಂದನೇ ಸ್ವೀಟ್ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡ್ಕೊಳ್ಳಿ. ಖಾರ ಮತ್ತು ಸ್ವೀಟ್ ಕಡುಬು ರೆಡಿ. ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಾದರೂ ನಿಮ್ಗೆ ಕನ್ಫ್ಯೂಸ್ ಆದರೆ ಮತ್ತೆ ವೀಡಿಯೋ ನೋಡ್ಕೊಳ್ಳಿ. ಖಾರ ಮತ್ತು ಸ್ವೀಟ್ ಕಡುಬು ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡ್ಕೊಳ್ಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಆಲ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್.